ಕಾನನ ನಗರಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪಟ್ಟಣದ ಕುಣಬಿ ಭವನದಲ್ಲಿ ಆಯೋಜಿಸಲಾಗಿದ್ದ ಗೆಡ್ಡೆ ಗೆಣಸುಗಳ ಪ್ರದರ್ಶನ ಬೆರಗುಗೊಳಿಸುವಂತಿದ್ದವು. ಇಲ್ಲಿ ಎಂದೂ ಕಂಡರಿಯದ ಗೆಡ್ಡೆ ಗೆಣಸುಗಳ ಸಂತೆಯೇ ಮೇಳೈಸಿತ್ತು. ಮೇಳದಲ್ಲಿ ಸುಮಾರು 150ಕ್ಕೂ ಅಧಿಕ ಬಗೆಯ ಗೆಡ್ಡೆ ಗೆಣಸುಗಳನ್ನು ಮಾರಾಟ ಮತ್ತು ಪ್ರದರ್ಶನಕ್ಕಿಡಲಾಗಿತ್ತು. ಈ ಕುರಿತು ಒಂದು ವರದಿ. ಜೋಯಿಡಾ ತಾಲೂಕಿನ ಕುಣಬಿ ಸಮುದಾಯದವರು ಗೆಡ್ಡೆ ಗೆಣಸುಗಳನ್ನು ಬೆಳೆದು ಜೀವನ ಸಾಗಿಸುತ್ತಿದ್ದು, ಕಳೆದ 8 ವರ್ಷಗಳಿಂದ ಮೇಳ ಆಯೋಜಿಸಲಾಗುತ್ತಿದೆ. ವಿಭಿನ್ನ ಗಾತ್ರ, ರುಚಿಕರ ಮತ್ತು ಔಷಧೀಯ ಗುಣವುಳ್ಳ ಗೆಡ್ಡೆ ಗೆಣಸುಗಳು ಮತ್ತು ಇವುಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳ ಖರೀದಿಗೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿದ್ದರು. ಮೇಳದಲ್ಲಿ ರೈತರಿಗೆ ಸ್ಪರ್ಧೆಯನ್ನೂ ಸಹ ಆಯೋಜಿಸಲಾಗಿತ್ತು. ವಿವಿಧ ಪ್ರಭೇದ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಬಹುಮಾನ ನೀಡಲಾಯಿತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜೋಯಿಡಾದ ಗೆಡ್ಡೆಗೆಣಸು ಬ್ರಾಂಡ್ ಆಗಬೇಕು, ಇಲ್ಲಿನ ಬೆಳೆಗೆ ಅಖಿಲ ಭಾರತ ಮಟ್ಟದಲ್ಲಿ ಮಾನ್ಯತೆ ದೊರಕಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದರು. ನಮ್ಮ ಮುಂದಿನ ದಿನದಲ್ಲಿ ಈ ಕುಣಬಿ ಮುದ್ಲಿ ಈ ನಿಮ್ಮ ಗೆಡ್ಡೆಗೆಣಸಿಗೆ ನಮ್ಮ ಅಖಿಲ ಭಾರತೀಯ ಮಟ್ಟದಲ್ಲಿ ಮಾನ್ಯತೆ ಸಿಗೋದಕ್ಕೆ ಮತ್ತು ನಮ್ಮ ಈ ಕಾಳಿ ರೈತ ಉತ್ಪಾದಕ ಸಂಘಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಹಾಯ ಕೊಡಿಸೋದಕ್ಕೆ ನಾನು ನಿಮ್ ಜೊತೆಗಿದ್ದೇನೆ ಅನ್ನುವಂತ ಮಾತನ್ನ ನಾನು ವಿಶ್ವಾಸದಲ್ಲಿ ಹೇಳ್ತೇನೆ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಈ ಗೆಡ್ಡೆ ಗೆಣಸನ್ನು ಬೇರೆ ಯಾವ ಪ್ರದೇಶದಲ್ಲೂ ಬೆಳೆಯಲು ಸಾಧ್ಯವಿಲ್ಲ, ಇದಕ್ಕೆ ದೇಶ ಮತ್ತು ಹೊರ ದೇಶಗಳಲ್ಲೂ ಮಾರುಕಟ್ಟೆ ಕಲ್ಪಿಸಿಕೊಡಬೇಕು ಎಂದರು. ಇದರ ಮೇನು ಇಂಥ ಪ್ರದರ್ಶನಗಳು ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಪುಣಾದಲ್ಲಿ ಬೇರೆ ಬೇರೆ ಕಡೆ ಆಗ್ಬೇಕು. ಅದಕ್ಕೆ ನಿಮ್ಗೆ ಸಹಕಾರ ಬೇಕಾದ್ರೆ ಹೇಳಿ, ಸಹಕಾರ ಕೊಡ್ತೇವೆ. ಮಳಿಗೆದಾರರಾದ ಇಂದಿರಾ ಕಾಮತ್ ಗೆಣಸಿನಿಂದ ಚಕ್ಕುಲಿ, ಸಂಡಿಗೆ ಸೇರಿದಂತೆ ಹಲವು ಖಾದ್ಯಗಳನ್ನು ತಯಾರಿಸಿ ಪ್ರದರ್ಶನಕ್ಕಿಡಲಾಗಿದೆ. ತಾವು ತಯಾರಿಸಿದ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದರು. ನಾನು ಇವತ್ತು 14 ಐಟಮ್ ಮಾಡಿದ್ದೇನೆ. ಮುಡ್ಲಿಯಿಂದ ಶೇವ್ ಮಾಡಿದ್ದೇನೆ, ಹಪ್ಪಳ ಮಾಡಿದ್ದೇನೆ, ಸಂಡಿಗೆ ಮಾಡಿದ್ದೇನೆ, ಆಮೇಲೆ ಉಪ್ಪಿನಕಾಯಿ ಮಾಡಿದ್ದೇನೆ, ಜಾಡ್ಕಣಗದಿಂದ ಉಪ್ಪಿನಕಾಯಿ ಮಾಡಿದ್ದೇನೆ, ಮುಡ್ಲಿಯಿಂದ ಬರ್ತ್ ಮಾಡಿದ್ದೇನೆ. ಗೆಡ್ಡೆ ಗೆಣಸು ಇದು ಪ್ರಾರಂಭವಾಗಿ ಈ ವರ್ಷ 11 ವರ್ಷ. ನಾನು 4 ವರ್ಷದಿಂದ ಸ್ಟಾಲ್ ಆಗ್ತಾ ಇದ್ದೇನೆ. ತುಂಬ ಒಳ್ಳೇದು ಅನಿಸ್ತಾ ಇದೆ.